ಸೊ ತುಂಬ ಹೆಲ್ಪ್ಫುಲ್ ಇದು ಬಟರ್ಫ್ಲೈ ಪೋಸ್ಚರು. ಇದನ್ನು ಅಷ್ಟೇ ಒಂದು 25 ಕೌಂಟ್. ಇದೇನು ಸ್ಟ್ರೈನ್ ಆಗಲ್ವಾ? ಏನು ಸ್ಟ್ರೈನ್ ಆಗಲ್ಲ. ಸೊ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಡಕ್ ವಾಕ್ ಮಾಡ್ಕೊಂಡು ಹೋಗೋದು. ಸೊ ಇದು ಅಷ್ಟೇ, ಕಾಲಾಡಿಸಿದ್ರು ಸಾಕು. ಓಕೆ. ಇವಾಗ ನಮ್ಮ ಎಪಿಸೋಡು ಒಂದು ರೀತಿ ಕಂಟಿನ್ಯೂಟಿ ಎಪಿಸೋಡ್ ಅಂತಲೇ ಹೇಳ್ಬೋದು. ಬಿಕಾಸ್ ಪ್ರೆಗ್ನೆಂಟ್ ಲೇಡೀಸು ಏನೆಲ್ಲ ಡಯೆಟ್ನ ಫಾಲೋ ಮಾಡಬಹುದು, ಹೆಂಗಿರುತ್ತೆ ಸೆಲೆಬ್ರಿಟಿ ರೊಟೀನು, ಇದನ್ನೆಲ್ಲ ನಾನು ಮನಸ್ಸ ಜೊತೆ ಡಿಸ್ಕಸ್ ಮಾತಾಡ್ದೆ ಇಲ್ಲ. ಓಕೆ. ಬಟ್ ಫಿಸಿಕಲ್ ಆ್ಯಕ್ಟಿವಿಟೀಸು ಕೆಲವರಿಗೆ ತುಂಬ ಕಷ್ಟ ಆಗಿರುತ್ತೆ. ಅಂದರೆ ಅವರು ಫ್ಲೆಕ್ಸಿಬಲ್ ಆಗೇ ಇರಲ್ಲ. ಎಷ್ಟೊಂದು ಜನಕ್ಕೆ ಹೆಲ್ತಲ್ಲೇ ಇಶ್ಯೂಸ್ ಇರುತ್ತೆ. ಸೊ ಅಂಥವ್ರು ಬೆಡ್ಡಲ್ಲೇ ಇರಬೇಕಾಗತ್ತೆ. ಈ ಥರ ಎಲ್ಲ ಎಷ್ಟೊಂದು ಜನಕ್ಕೆ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಎಷ್ಟೋ ಜನಕ್ಕೆ ತುಂಬ ಚೆನ್ನಾಗಿ ರಿಲ್ಯಾಕ್ಸ್ಡಾಗಿ ಆರಾಮಾಗಿ ನಾವು ಪ್ರೆಗ್ನೆಂಟೇ ಆಗಿಲ್ವೇನೋ ಅನ್ನೋಷ್ಟು ಆ್ಯಕ್ಟಿವ್ ಆಗಿ ತುಂಬ ಡೈಲಿ ರೊಟೀನ್ ಹೆಂಗಿರುತ್ತೆ ಹಾಗೆ ಇರೋರನ್ನು ನಾನು ನೋಡಿದ್ದೀನಿ. ಬಟ್ ನಾವು ಹೆಂಗೆ ಇದ್ದು ಒಂದಷ್ಟು ಡಯಟಿಷಿಯನ್ಸು, ಒಂದಷ್ಟು ಯೋಗ ಥೆರಪಿ ತೊಗೊಳೋ ಅಂಥವ್ರು ಅಥವಾ ಯೋಗ ಇನ್ಸ್ಟ್ರಕ್ಟರ್ಸ್ ಏನಿರ್ತಾರೆ ಅಂಥವ್ರು, ಇವ್ರದ್ದೆಲ್ಲ ಒಂದಷ್ಟು ಗೈಡೆನ್ಸ್ ಜೊತೆಗೆ ನಾವು ಒಂದು ಸಣ್ಣ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಇಟ್ಕೊಂಡ್ರೆ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು ಅಂತ ನಾನು ಸುಮಾರು ಕಡೆ ಕೇಳಿ ನೋಡಿದ್ದೀನಿ. ಸೊ ಈಗ ಮಾನಸ ಅವರು ಯಾವ ಥರ ಅವರ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಇಟ್ಕೊಂಡಿದ್ದಾರೆ ಆ್ಯಂಡ್ ಅದು ನಿಮ್ಗೆ ಎಷ್ಟು ಕನೆಕ್ಟ್ ಆಗುತ್ತೋ ನಂಗೆ ಗೊತ್ತಿಲ್ಲ. ಬಟ್ ಒಬ್ಬೊಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೆ ಎಲ್ಲದೂ ಬೇರೆ ಬೇರೆಯೇ. ಆದರೂ ಅವರ ರೊಟೀನ್ ಹೆಂಗಿರುತ್ತೆ, ಅವ್ರು ಹೆಂಗೆ ಯೋಗ ಮಾಡ್ತಾರೆ ಅಥವಾ ಅವ್ರು ಹೆಂಗೆ ಜಿಮ್ ಮಾಡ್ತಾರೆ, ಫಿಸಿಕಲ್ ಆ್ಯಕ್ಟಿವಿಟಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಈ ಎಪಿಸೋಡಲ್ಲಿ ತಿಳಿಸ್ತಾ ಹೋಗ್ತೀವಿ. ನಾನು ಅಗೇನ್ ಹೇಳ್ತಾ ಇದ್ದೀನಿ, ನಮ್ಮದು ಯಾವುದು ಇಂಟರ್ವ್ಯೂನೂ ಅಲ್ಲ, ಇದು ಈ ಎಪಿಸೋಡಿಗೆ ಮುಗಿಯುತ್ತೆ ಅಂತಲೂ ಇಲ್ಲ. ಇಬ್ಬರು ಸೇರ್ಕೊಂಡು ವ್ಲಾಗ್ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡ್ರೆ ಭಾಳ ಬೆಟರು. ಸೊ ಹಾಗಾಗಿ ಈಗ ಮತ್ತೆ ಅವ್ರನ್ನ ವೆಲ್ಕಮ್ ಮಾಡ್ತಿದ್ದೀನಿ ಕಂಟಿನ್ಯೂಟಿ ಎಪಿಸೋಡ್ಗೆ. ಹಾಯ್ ಮಾನಸ. ಹಾಯ್. ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಇಂಪಾರ್ಟೆಂಟ್ ಅಲ್ವಾ ಈ ಟೈಮಲ್ಲಿ? ಅಬ್ಸಲ್ಯೂಟ್ಲಿ. ಸೊ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ ಅದೇ ಒಂದು ನಾನು ಅಂತಲ್ಲ, ಎಲ್ಲ ಡಾಕ್ಟರ್ಸು ಅಥವಾ ನಮ್ಮ ತಾಯಂದರು ಎಲ್ಲರೂ ಹೇಳೋದು ಅದನ್ನೇ. ಅಂದರೆ ಇವಾಗ ತೀರಾ ಅಂದರೆ ಭಾರ ಎತ್ತೋದು ಆ ಥರದ್ದೆಲ್ಲ ಬಿಟ್ಟು ನಾವು ಎಷ್ಟು ಅಂತಂದರೆ ನಮ್ಮ ಫ್ಲೆಕ್ಸಿಬಿಲಿಟಿನ ಕಾಪಾಡ್ಕೋತೀವಿ. ಅಂದರೆ ಎಷ್ಟೋ ಜನಕ್ಕೆ ಈ ಥರ ಕೆಳಗಡೆ ನಾವು ಕುತ್ಕೊಂಡಿರೋ ಥರ ಕುತ್ಕೊಳ್ಳೋಕೆ. ಹೌದು. ಸೊ ನಾನು 8 ಮಂತ್ಸ್ ಆದ್ರೂ ಕೂಡ ನಾನು ಕಂಫರ್ಟಬಲಾಗಿ ಕೆಳಗಡೆ ಕುತ್ಕೋಬೋದು. ಈ ಥರ ತುಂಬ ಜನಕ್ಕೆ ಅದು ಆಗೋದೇ ಇಲ್ಲ. ಸೊ ಆ ಥರ ನಮ್ಮ ಬಾಡಿನ ನಾವು ಫ್ಲೆಕ್ಸಿಬಲಾಗಿ ಇಟ್ಕೊಂಡ್ರೆ ಡೆಲಿವರಿನೂ ಈಸಿ ಆಗುತ್ತೆ, ಪೋಸ್ಟ್ ಡೆಲಿವರಿ ರಿಕವರಿನೂ ಈಸಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಅಂದರೆ ಪ್ರೆಗ್ನೆಂಟ್ ಆಗೋಕ್ಕೆ ಮುಂಚೆನೂ ಕೂಡ ಈ ಯೋಗ ಕ್ಲಾಸ್ಗೆಲ್ಲ ಹೋಗ್ತಾ ಇದ್ದೆ. ಅದರಲ್ಲಿ ಒಂದಷ್ಟು ಅಂತಂದರೆ ಕನ್ಸೀವ್ ಆಗೋಕ್ಕೆ ಮುಂಚೆನೂ ಕೂಡ ಪರ್ಟಿಕ್ಯುಲರ್ಲಿ ಅಂದರೆ ಫರ್ಟಿಲಿಟಿ ರಿಲೇಟೆಡ್ ಯೋಗಾನೂ ಮಾಡ್ತಾಯಿದ್ದೆ. ಆಮೇಲೆ ನಾರ್ಮಲ್ ಯೋಗ ನನ್ನ ಬಾಡಿ ಫ್ಲೆಕ್ಸಿಬಿಲಿಟಿಗೆ ಏನು ಬೇಕೋ ಅದನ್ನು ಮಾಡ್ತಾಯಿದ್ದೆ. ಈಗ ಅದರಲ್ಲೇ ಪರ್ಟಿಕ್ಯುಲರಾಗಿ ಇವಾಗ ಆ ಟ್ರೈಮಿಸ್ಟರ್ಗೆ, ಈಗ ಫಸ್ಟು ಟ್ರೈಮಿಸ್ಟರ್ ಇದ್ದಾಗ ಏನು ಯೋಗ ಎಲ್ಲ ಏನೂ ಮಾಡ್ತಿರ್ಲಿಲ್ಲ, ಬೇಡ ಅಂತ ಹೇಳಿದರು. ಅಂದರೆ ಯೂಶ್ವಲಿ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಜಸ್ಟ್ ನನಗೂ ಇದು ಫಸ್ಟ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಯಾಕೆ ರಿಸ್ಕು ಅಂತ ನಾನು ಸುಮ್ಮನಿದೆ, ಬರೀ ವಾಕಿಂಗ್ ಮಾಡ್ತಿದ್ದೆ ಆ ಟೈಮಲ್ಲಿ. ಆಮೇಲೆ ಸೆಕೆಂಡ್ ಟ್ರೈಮಿಸ್ಟರ್ಗೆ ಬಂದಾಗಿಂದ ಅದು ಜಿಮ್ಮು ಮತ್ತು ಯೋಗ ಎರಡೂ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ. ಸೊ ಜಿಮ್ಮಲ್ಲಿ ಏನು ಅಂದರೆ ನಾನು ಬರೀ ಅದೇ ಅಪ್ಪರ್ ಬಾಡಿಗೆ ಬೇಸಿಕ್ ವರ್ಕೌಟು ಅಷ್ಟೇ ಮಾಡೋದು. ನಾನೇನು ಅಥ್ಲೀಟ್ ಅಲ್ಲ ಅಥವಾ ಜಿಮ್ ಟ್ರೈನರ್ ಅಲ್ಲ, ಅಥವಾ ನನಗೆ ಅದನ್ನು ಮಾಡದೆ ಹೋದರೆ ನನಗೇನೋ ಕೆಲಸ ಇರಲ್ಲ ಅಂತಲ್ಲ. ಬಟ್ ನನಗೆ ತುಂಬ ಇಷ್ಟ ವರ್ಕೌಟ್ ಮಾಡಿ. ನನಗೊಂದು ಒಳ್ಳೆ ಎಂಪವರಿಂಗ್ ಫೀಲಿಂಗ್ ಕೊಡುತ್ತೆ, ನನಗೆ ಚೆನ್ನಾಗಿ ಅನಿಸುತ್ತೆ ನಾನು ವರ್ಕೌಟ್ ಮಾಡಿದ್ರೆ. ಸೊ ಇವಾಗ ಹೇಗೆ ಮಾಡಿದ್ದೀನಿ ಅಂದರೆ ಆಲ್ಟರ್ನೇಟ್ ಡೇಸ್ ಮಾಡ್ಕೊಂಬಿಟ್ಟಿದ್ದೀನಿ. ಒಂದು ದಿವಸ ಜಿಮ್ಗೆ ಹೋದರೆ ಒಂದು ದಿವಸ ಯೋಗ ಮಾಡೋದು, ಆ ಥರ. ಸೊ ಎರಡೂ ವಾರದಲ್ಲಿ 3 ದಿವಸ ಕಂಪಲ್ಸರಿಲಿ ಆ ಥರ ಆಗುತ್ತೆ. ಒಂದು ದಿವಸ ಮಾಡಿಲ್ಲ ಅಂದರೂ ಕೂಡ 1-2 ದಿವಸ. ಸೊ ಹಾಗಾಗಿ ಜಿಮ್ಮಲ್ಲಿ ಅದೇ ಇವತ್ತು ಇದು ಯೋಗ ದಿನ ಆಗಿರೋದ್ರಿಂದ ಅದೇ ಇದನ್ನು ಮಾಡ್ತಾಯಿದ್ದೀನಿ ಇವತ್ತು. ಜಿಮ್ಮಲ್ಲಿ ಜಸ್ಟ್ ಅಪ್ಪರ್ ಬಾಡಿಗೆ ಏನೇನು ಬೇಸಿಕ್ ಎಕ್ಸಸೈಸ್ ಬೇಕು ಪ್ರತಿಯೊಂದು ಪಾರ್ಟ್ಗೂ ಒಂದು 3-4 ಎಕ್ಸಸೈಸು, ಹೊಟ್ಟೆ ಮೇಲೆ ಏನು ಪ್ರೆಷರ್ ಬೀಳದೇ ಇರೋಂಥದ್ದು ಆ ಥರದ್ದನ್ನು ಮಾಡ್ತೀನಿ. ಆ್ಯಂಡ್ ಈ ಲೋವರ್ ಬಾಡಿಗೆ ಅದೇ ಜಿಮ್ಮಲ್ಲಿ ಅಂದರೆ ವೇಟ್ಸ್ ಯೂಸ್ ಮಾಡ್ಕೊಂಡು ನಾವೇನು ಸ್ಕ್ವಾಟ್ಸು, ಡೀಪ್ ಸ್ಕ್ವಾಟ್ಸು, ಇದು ಲಂಜಸ್ ಇದೆಲ್ಲ ಮಾಡ್ತಾರೆ, ಅದನ್ನು ಸದ್ಯಕ್ಕೆ ಅವಾಯ್ಡ್ ಮಾಡ್ತೀನಿ. 8 ಮಂತ್ ಆಫ್ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು 9th ಮಂತ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಅದು ಇನ್ನೂ ಒಂದು ಸತಿ ಡಾಕ್ಟ್ರನ್ನ ಆಮೇಲೆ ಟ್ರೈನರ್ನ ಇಬ್ಬರನ್ನೂ ಕೇಳಿಬಿಟ್ಟು ಸ್ಕ್ವಾಟ್ಸು ಅಥವಾ ಯಾವ ಥರ ಎಷ್ಟರ ಮಟ್ಟಿಗಿಂದ ಮಾಡಬೇಕು ಅದನ್ನು ನೋಡ್ಕೊಂಡು ಅದೊಂದು ಇನ್ಕ್ಲೂಡ್ ಮಾಡ್ಕೊಬೇಕು. ಬಟ್ ಅದಿಲ್ಲ ಅಂದ್ರೂ ಕೂಡ ಈ ಪ್ರೀನ್ಯಾಟಲ್ ಯೋಗ ಅಂತ ನಾವೇನು ಕರಿತೀವಿ, ಸೊ ಇದನ್ನು ನಾನು ಆನ್ಲೈನಲ್ಲೇ ಕ್ಲಾಸಸ್ನ ತೊಗೊಂಡಿದ್ದೆ.
ಸೊ ಆನ್ಲೈನಲ್ಲೇ ಒಂದು 3 ದಿನ ಆ ಥರ ಕ್ಲಾಸಸ್ ತೊಗೊಂಬಿಟ್ಟು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೇಫಾಗಿ ಏನು ನಾವು ಮಾಡ್ತೀವಿ ಆ ಪರ್ಟಿಕ್ಯುಲರ್ ಟ್ರೈಮಿಸ್ಟರ್ಗೆ, ಸೊ ಅಂಥದ್ದನ್ನೇ ಇವಾಗಲೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಮೇನು ಇದನ್ನು ಮಾಡೋದ್ರಿಂದ ಅಂದರೆ ಇವಾಗ ಫಸ್ಟು ಮೇನು ಅದೇ ಪ್ರಾಣಾಯಾಮ 2 ಮಾಡೋದು ನಾನು ಅದರಲ್ಲಿ. ಒಂದು ಅದೇ ಇನ್ಹೇಲ್ ಎಕ್ಸೇಲು ಅನ್ಲೋಮ್ ವಿಲೋಮ ಅಂತಾರಲ್ಲ ಅದು ಬಿಟ್ಟರೆ ಬ್ರಹ್ಮರಿ ಪ್ರಾಣಾಯಾಮ. ಸೊ ಇದೆರಡು ಮಾಡ್ತೀನಿ. ಬೆಳಿಗ್ಗೆ ಹೊತ್ತು 5 ಮಾಡಿಬಿಡ್ತೀನಿ. ಸೊ ಇದು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ನೀವು ಜಸ್ಟ್ ಗೂಗಲಲ್ಲಿ ಹಾಕಿದ್ರು ಕೂಡ ಗೊತ್ತು. ಬೇಸಿಕ್ ಇದು ಆಮೇಲೆ ಬರೀ ಪ್ರೆಗ್ನೆಂಟ್ ಆಗಿರೋರು ಅಂತಲೇ ಎಲ್ಲರೂ ಮಾಡ್ಬೋದು. ಸ್ಟೂಡೆಂಟ್ಸಿಂದ ಹಿಡಿದು ಎಲ್ರಿಗೂ ಇದು ಉಪಯೋಗ ಆಗುತ್ತೆ. ಸೊ ಅದು ಮಾಡ್ತೀನಿ ಪ್ರಾಣಾಯಾಮ. ಅದಾದಮೇಲೆ ಯೋಗದಲ್ಲಿ ಅದೇ ಇವಾಗ ಈ ಬೇಸಿಕ್ ಸ್ಟ್ರೆಚಸ್. ಈಗ ನಾನು ಆಲ್ರೆಡಿ 3rd ಒಂದು ಟ್ರೈಮಿಸ್ಟರಲ್ಲಿ ಇರೋದ್ರಿಂದ ಅದಕ್ಕೆ ಬೇಕಾಗಿರೋಂಥದ್ದು ಮಾಡ್ತೀನಿ. ಏನೊಂದು 20 ಮಿನಿಟ್ಸು ಈ ಪ್ರಾಣಾಯಾಮನೂ ಆಮೇಲೆ ಈ ಫೇಸ್ ಯೋಗ ಜಸ್ಟ್ ಹಿಂಗೆ ಈ ಥರ ಅಂದ್ಕೊಳ್ಳೋದು, ಕಣ್ ಕೆಳಗಡೆ ಇದು ಮಾಡ್ಕೊಳ್ಳೋದು, ಹಿಂಗೆ ಇದು ಮಾಡ್ಕೊಳ್ಳೋದು, ಈ ಥರ ಮಾಡ್ಕೊಳ್ಳೋದು, ಈ ಥರ ಇದು ಮಲ್ಗಕ್ಕೆ ಮುಂಚೆ ಮಾಡೋಂಥದ್ದು. ಇದೆಲ್ಲ ಸೇರಿಸಿದ್ರು ಅರ್ಧ ಗಂಟೆಯಲ್ಲಿ ಮುಗ್ದೋಗ್ಬಿಡುತ್ತೆ. ಸೊ ಇದನ್ನ ಮಾಡ್ತೀನಿ ಇಷ್ಟು ಡೈಲಿ ಆಲ್ಟರ್ನೇಟ್ ಡೇಸ್ ಜಿಮ್ಮು ಯೋಗ ಈ ಥರ ಫೇಸ್ ಅಟ್ಲೀಸ್ಟ್ ವಾರದಲ್ಲಿ ಒಂದು 5 ಡೇಸ್ ಆದರೂ ಮಾಡ್ತೀನಿ. ಒಂದು 2 ದಿವಸ ಅಲ್ಲಿಲ್ಲ ಹೋಗಿ ಮಿಸ್ ಆದ್ರೂ 2 ಸೇರಿಸ್ಬಿಟ್ಟು ಸೊ ಹಿಂಗೆ ಮಾಡ್ತಾ ಇದ್ದೀನಿ. ಸೊ ಈಗ ನೀವು ಹೆರಿಗೆಗೆ ತುಂಬ ಈಸಿ ಆಗೋ ಹಂಗೆ ಒಂದಷ್ಟು ಇದನ್ನ ಗೈಡೆನ್ಸ್ ಜೊತೆಗೆ ನೀವು ಯೋಗ ಮಾಡ್ತೀರಾ ಅಲ್ವಾ? ಯೋಗ ಮತ್ತು ಜಿಮ್ಮು ಎರಡೂ. ಸೊ ಇವಾಗ ಡಾಕ್ಟರ್ಸ್ ಏನು ಹೇಳ್ತಾರೆ, ಈಗ ಪ್ರೆಗ್ನೆನ್ಸಿ ಇನ್ನೇನು ಮಗು ಹೆರಿಗೆ ಟೈಮ್ಗೆ ಏನೆಲ್ಲ ಸ್ಟ್ರೆಚಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ? ಅದೇ ಸೊ ಆ ಸ್ಟ್ರೆಚಸ್ಸಲ್ಲಿ ಅದೇ ಕೆಲವಾರು ಇವಾಗ ನಾನು ತೋರಿಸ್ತೀನಿ. ನಾನು ಮಾಡಿರೋಂಥದ್ದು ನೀವು ಇಲ್ಲೇ ಕುತ್ಕೋಬೋದು, ಬೇಸಿಕ್ ಇದು. ಸೊ ಜಸ್ಟ್ ಒಂದು 4-5 ಇದನ್ನು ಯಾವ ವಿಧಾನ ನಾನೇನು ಯೋಗ ಪ್ರಾಕ್ಟೀಷ್ನರು ಅಲ್ಲ ಅಥವಾ ಸರ್ಟಿಫೈಡ್ ಇದು ಅಲ್ಲ. ನನ್ನ ಬಾಡಿ ನನ್ನ ಇದಕ್ಕೆ ಏನ್ ಬೇಕು ಅದನ್ನ ನಾನು ಅದು ಕೂಡ ನೀವು ಡಾಕ್ಟರ್ಸ್ ಅಥವಾ ಯೋಗ ಇನ್ಸ್ಟ್ರಕ್ಟರ್ ಇಂದ ಆನ್ಲೈನ್ ಕ್ಲಾಸ್ ಅನ್ನು ಅಟೆಂಡ್ ಮಾಡಿಬಿಟ್ಟು ಆಮೇಲೆ ಡಾಕ್ಟರ್ ಮಾಡ್ಬೋದು ಅಂತ ಹೇಳಿದ್ಮೇಲೆ ಮಾಡ್ತಾ ಇರೋದು. ಆಮೇಲೆ ಅದು ಅವ್ರು ಮಾಡ್ತಾ ಇರೋದು, ಅದನ್ನ ನೀವು ಮಾಡಬೇಕು ಅಂತಲ್ಲ, ಅವ್ರು ಏನ್ ಮಾಡ್ತಾರೆ ಅದನ್ನ ತೋರಿಸ್ತಾರೆ ಅಷ್ಟೇ. ಡಾಕ್ಟರ್ನ ಕೇಳ್ಬಿಟ್ಟು ಡೆಫಿನೆಟ್ಲಿ ನೀವು ಕೂಡ ಮಾಡ್ಬೋದು. ಡಾಕ್ಟರ್ಸ್ ಮಾಡಿ ಅಂತಾನೆ ಹೇಳ್ತಾರೆ. ಯಾರಿಗಾನ ಏನಾದ್ರು ಕಾಂಪ್ಲಿಕೇಶನ್ ಇದ್ರೆ ಮಾತ್ರ, ಇಲ್ಲಾಂದ್ರೆ ಮಾಡಿ ಅಂತಾನೆ ಎಲ್ಲ ಡಾಕ್ಟರ್ಸು ಹೇಳೋದು. ಕೇಳ್ಬಿಟ್ಟು ಮಾಡಿದ್ರೆ ಪ್ರೆಗ್ನೆಂಟ್ ಲೇಡೀಸು ತುಂಬಾ ಒಳ್ಳೆಯದು. ಸೊ ನಾನು ಇದನ್ನು ಫಸ್ಟು ಸ್ಟಾರ್ಟ್ ಮಾಡೋದು ಅದೇ ಹೇಳಿದ್ನಲ್ಲ, ಬೆಳಿಗ್ಗೆನೇ ಅದು ಬ್ರೀದಿಂಗ್ ಏನಿರುತ್ತೆ ಅದು ಮುಗಿಸ್ಬಿಟ್ಟಿರ್ತೀನಿ. ಅದನ್ನು ಮುಗಿಸಿದ್ಮೇಲೆ ತುಂಬ ಈಸಿ ಆ್ಯಂಡ್ ಬೇಸಿಕ್ಕು ಇದು ಪಾಂಚಾಲಿ. ಜಸ್ಟ್ ಎಷ್ಟೋ ಸತಿ ಏನಾಗುತ್ತೆ ಅಂತಂದರೆ ನಾವು ಪ್ರೆಗ್ನೆಂಟ್ ಆಗಿದ್ದಾಗ ಈ ಹೊಟ್ಟೆ ಬೆಳೀತಾ ಅದೇನೂ ತಗೋತಿಲ್ಲ, ಬೆನ್ನೋವು ಬರುತ್ತೆ, ಕಾಲು ನೋವು ಬರುತ್ತೆ, ಸೊಂಟ ನೋವು. ಸೊ ಸುಮ್ಮನೆ ಜಸ್ಟು ಇದೆಲ್ಲ ಅಂತೂ ನಮಗೆ PT ಕ್ಲಾಸಲ್ಲೆಲ್ಲ ಮಾಡಿಸ್ತಿದ್ರು ಏನೋ ಅಲ್ವಾ, ನಾವು ಚಿಕ್ಕವರಾದಾಗ ಈ ಥರ ಮಾಡೋದು. ಇದು ಜಸ್ಟ್ ಸ್ಟಾರ್ಟಿಂಗು ವಾರ್ಮ್ ಅಪ್ಗೆ ಅಂತ ಹೇಳ್ಬಿಟ್ಟು ಲೋವರ್ ಬಾಡಿದು ಎಕ್ಸಸೈಸನ್ನು ತೋರಿಸ್ತೀನಿ ನಾನೇನು ಮಾಡ್ತಿದ್ದೀನಿ ಅದು. ಸೊ ಈ ಥರ ಇದು ಒಂದಾಯಿತು ಅಂತಂದರೆ ಆಮೇಲೆ ಜಸ್ಟ್ ಇದೆಲ್ಲ ನಾವು ನೋಡೋಕ್ಕೆ ತುಂಬ ಸಿಂಪಲ್. ಏನಪ್ಪ ಇದು ಏನೋ ಮುದುಕರು ಮಾಡೋದು, ನಾವೆಲ್ಲ ಚಿಕ್ಕ ಮಕ್ಕಳಾದಾಗ PT ಮಾಸ್ಟರ್ ಮಾಡಿಸ್ತಿದ್ದು ಅಂತ ಅನಿಸುತ್ತೆ. ಬಟ್ ನನಗೂ ಮುಂಚೆ ಹಾಗೆ ಅನಿಸೋದು ಬೆನಿಫಿಟ್ಸು. ಬಟ್ ಪ್ರೆಗ್ನೆಂಟ್ ಆದಮೇಲಿಂದ ಒಂಥರ ಈ ಮೈಯೆಲ್ಲ ಏನೋ ಒಂಥರ ಜಡ್ಗಟ್ಟಂಗೆ ಕರೆಕ್ಟ್. ಬಟ್ ಅದು ನಿಜವಾಗ್ಲೂ ವರ್ಕ್ ಆಗ್ತಿದೆ, ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಜಸ್ಟ್ ಬೇಸಿಕ್ಕು ಹಿಂಗೆ ಒಂದು ಸ್ವಲ್ಪ ಬೆನ್ ಸ್ಟ್ರೆಚ್ ಮಾಡ್ಕೊಳ್ಳೋದು. ಇದು ಎಷ್ಟು ಸಿಂಪಲ್ ಆಗಿ ಕಾಣಿಸುತ್ತೆ, ಅಷ್ಟೇ ವಯಸ್ಸಾಗಿ ಮಾಡೋದು ಆ ಥರ ಅಂತ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ನನಗೆ ಇದನ್ನ ಇವಾಗ ಮಾಡಿದಾಗ ಹಿಂಗೆ ಉಸಿರು ತೊಗೊಂಡು ಈ ಥರ ನನಗೆ ಬೆನ್ನಿಗೆ ಚೆನ್ನಾಗೇ ಅನಿಸ್ತಾ ಇದೆ, ಚೆನ್ನಾಗಿ ಅನಿಸುತ್ತೆ. ಸೊ ಈ ಥರ ಒಂದಿಷ್ಟು ಈ ಥರ ವಾರ್ಮಪ್ ಮಾಡೋದು. ಇದಾದಮೇಲೆ ನಾನು ಬೇಸಿಕಲಿ ಸ್ಟಾರ್ಟಿಂಗ್ ಇದು ದಿಂಬು ಇಟ್ಕೊಂಡಿದ್ದೀನಿ, ಇದು ಬೇಕಾಗುತ್ತೆ ಇದು ಮಾಡಬೇಕಾದ್ರೆ. ಸೊ ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ ಈ ಬಟರ್ಫ್ಲೈ ಇದು ಈಸಿ ಆಗುತ್ತೆ ಅಂತ. ಅದು ಇವಾಗ ಕೆಲವ್ರಿಗೆ ಹೀಗೆಲ್ಲ ಮಾಡೋದ್ರಿಂದ ನ್ಯಾಚುರಲ್ ಡೆಲಿವರಿನೇ ಆಗುತ್ತೆ ಅಂತಲೂ ತಲೆ ಇಟ್ಕೊಳ್ಳೋಕ್ಕಾಗಲ್ಲ. ಒಂದು ಪ್ರಯತ್ನ ಅದು ಆ ಟೈಮಲ್ಲಿ ಏನಾಗುತ್ತೆ ಡಾಕ್ಟ್ರು ನೋಡ್ಕೊಂಡು ಹೇಳ್ತಾರೆ. ಸೊ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಒಂದು ಪ್ರಯತ್ನ ಅಷ್ಟೇ. ಸೊ ಸೊ ನನ್ನ ಫಸ್ಟು ಇದನ್ನು ಮಾಡೋದು. ಇದು ಅಗೇನ್ ಜಸ್ಟ್ ಒಂದು ನಮ್ಮ ಈ ಲೋವರ್ ಪೆಲ್ವಿಕ್ ಮಸಲ್ಸ್ಗೆ ಲೋವರ್ ಬಾಡಿಗೆ ಒಂದು ವಾರ್ಮಪ್ ಆಗಲಿ ಅಂತ ಹೇಳಿಬಿಟ್ಟು ಈ ಥರ. ಸೊ ಇದೆಲ್ಲ ನಾನು 3rd ಟ್ರೈಮಿಸ್ಟರಲ್ಲಿ ಫಾಲೋ ಮಾಡ್ತಾ ಇರೋದು. 2nd ಟ್ರೈಮಿಸ್ಟರಲ್ಲಿ ಒಂದು ಸ್ವಲ್ಪ ಬೇರೆ ಮಾಡ್ತಾ ಇದ್ದೆ. ಸೊ ಈ ಥರ ಇದಾದಮೇಲೆ ಮೇನು ಫಸ್ಟು ಏನು ಅಂತ ಅಂದರೆ ಇಲ್ಲಿ ನಾನು ಈ ಕಡೆ ಹಾಕೋತೀನಿ, ನೀವು ಕೂತ್ಕೊಬೋದು ಅಂತಂದರೆ ಇಲ್ಲ.
ಸೊ ಇದು ಕಾಲಿಗೆ ಸಪೋರ್ಟ್ ಇರಲಿ ಅಂತ ಹೇಳಿಬಿಟ್ಟು, ಹಾಂ, ಅಂದರೆ ನಾನು ಇದನ್ನೆಲ್ಲ ಒಂದು 15 ಕೌಂಟ್ದು ಒಂದು ಏನಿಲ್ಲ ಅಂತಂದ್ರೂ ಕೂಡ ಒಂದು 15 ಕೌಂಟ್ದು 3 ಸೆಟ್ಸ್ ಮಾಡ್ತೀನಿ. ಇಲ್ಲಿ ಜಸ್ಟ್ ಹಿಂಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವೆಲ್ಲ ಯೋಗ ಇನ್ಸ್ಟ್ರಕ್ಟರ್ಸು ಎಲ್ಲರೂ ಕೂಡ ಹೇಳೋದನ್ನು ನೋಡ್ಬೋದು. ಸೊ ಇದು ನಮ್ಮ ಸ್ಪೈನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಆಸನ. ಸೊ ಬ್ರೆತ್ ತಗೊಂಡು ಮೇಲ್ ನೋಡುವಾಗ ಉಸಿರು ತಗೋಬೇಕು, ಕೆಳಗೆ ನೋಡುವಾಗ ಉಸಿರು ಬಿಡಬೇಕು. ಎಸ್. ಇದು ಎಷ್ಟು 15 ಕೌಂಟ್ಸ್ ಮಾಡೋದು? ಒಂದು 15 ಕೌಂಟ್ಸ್ ಆಫ್ 3 ಈಚ್ ಮಾಡ್ತೀನಿ ನಾನು ಇದು. ಸೊ ಇದಾದಮೇಲೆ ನೆಕ್ಸ್ಟ್ ಇದಕ್ಕೆಲ್ಲ ಟಿಪಿಕಲ್ ಅಂದರೆ ಯೋಗ ಪೋಸ್ಚರ್ಸ್ ಹೆಸರಿದೆ. ನಾನು ಆನ್ಲೈನ್ ಕ್ಲಾಸಿಗೆ ಅಟೆಂಡ್ ಮಾಡಿ ಇದು ಮಾಡಿದ್ರಿಂದ ನಾನು ಅದೆಲ್ಲ ಹೆಸರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಯೋಗ ಅದ್ರ ಬೆನಿಫಿಟ್ಸು ಆಮೇಲೆ ಪೋಸ್ಚರ್ಸ್ ಇಷ್ಟು ನೋಡ್ಕೊಂಡಿದ್ದೀನಿ. ಸೆಕೆಂಡ್ ಒನ್ ಬಂದು 3rd ಟ್ರೈಮಿಸ್ಟ್ರಲ್ಲಿ ನಾನು ಮಾಡ್ತಿರೋದು ಜಸ್ಟ್ ಹೀಗೆ ಅಗೇನ್ ಇನ್ಹೇಲು ಎಕ್ಸೆಲು ಅಷ್ಟೇ. ಇದು 2ನೇದು. ಅಗೇನ್ ಒಂದು 15 3 ಆ ಥರದ್ದು ಮಾಡ್ತೀನಿ. ಇದಾದಮೇಲೆ ಇದೆಲ್ಲ ಅದೇ ಇನ್ನೇನು ಹತ್ತಿರ ಇದೆ ಅನ್ನುವಾಗ ಮಾಡೋಂಥದ್ದು. ಒಂದು ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿರುವಾಗ ಇದನ್ನೇನು ಮಾಡೋದಕ್ಕೆ ಹೇಳಿರಲಿಲ್ಲ ನನಗೆ. ಇದೇನು ಸ್ಟ್ರೈನ್ ಆಗಲ್ವಾ? ಏನು ಸ್ಟ್ರೈನ್ ಆಗಲ್ಲ. ಆಮೇಲೆ ಇದು ಮಗುಗೂ ಎಲ್ಲೂ ಒತ್ತಡ ಬಿಡಲ್ಲ. ನೀವು ಕೆಳಗಡೆ ಡೈರೆಕ್ಟಾಗಿ ಬಗ್ಗಿದ್ರೆ ಈ ಹೊಟ್ಟೆ ಪೋರ್ಷನು ಮಗುಗೆ ಇದಾಗುತ್ತೆ ಅನ್ನೋದು ಬಿಟ್ಟರೆ ಇದರೆಲ್ಲ ಏನಿದ್ರು ಕೂಡ ಲೋವರ್ ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ ಆ್ಯಂಡ್ ಒಳ್ಳೆ ಸ್ಟ್ರೆಚ್ ಇರುತ್ತೆ ಅನ್ನೋದು ಬಿಟ್ಟರೆ ನಾನು ಎಷ್ಟು ತಿಂಗಳಿಂದ ಮಾಡ್ತಿದ್ದೀನಿ, ನನಗೆ ಏನೂ ಸಮಸ್ಯೆ ಆಗಿಲ್ಲ. ಇದೆಲ್ಲ ನೋಡೋದಕ್ಕೆ ಅಯ್ಯೋ ಏನಪ್ಪ ಈ ಥರ ಎಲ್ಲ ಏನು ಇದರಿಂದ ಮಗುಗೇನು ಒತ್ತದಂಗೆ ಅದೇ ಫೀಲ್ ಆಯಿತು. ಅದಕ್ಕೆ ನೋಡಿದ್ರೆ ಹಾಗೆ ಅನಿಸುತ್ತೆ, ಬಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಪೋರ್ಷನಿಗೆ ನಿಮ್ಗೆಲ್ಲೂ ಇದು ಪ್ರೆಷರೇ ಬೀಳಲ್ಲ. ಸೊ ನನಗದೇ ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಬೇಕಾದ್ರೆ ನನಗೆ ಟೀಚರ್ ಅದೇ ಹೇಳಿದ್ದು. ನೋಡಿದವರು ಇದನ್ನೆಲ್ಲ ಮಾಡಿದಾಗ ಏನಪ್ಪ ಇದು ಹೊಟ್ಟೆ ಎಲ್ಲ ಅಮುಕ್ದಂಗೆ ಆಗಲ್ವಾ ಅಂತ ಅನ್ಕೋತಾರೆ ಅಂತ. ಬಟ್ ನೀವೇ ಮಾಡಿ ನೋಡ್ಬೋದು, ಎಲ್ಲೂ ಇಲ್ಲಿ ಮಧ್ಯೆ ನಮ್ಮ ಹೊಟ್ಟೆ ಏನಿರುತ್ತೆ ಅದಕ್ಕೆ ಪ್ರೆಷರೇ ಬೀಳಲ್ಲ. ಓನ್ಲಿ ಇದು ಎಲ್ಲಿ ಪ್ರೆಷರ್ ಬೀಳುತ್ತೆ ಅಂದರೆ ಈ ಕಾಲಿನ ತೈಸು ಮತ್ತು ಆ ಪೆಲ್ವಿಕ್ ಬೋನ್ ಏನಿರುತ್ತೆ ಅದಕ್ಕೆ ಮಾತ್ರ ಅಷ್ಟೆ. ಸೊ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಎಕ್ಸಸೈಸ್ ಮಾಡಿದ ಮೇಲೆ. ನಮಗೆ ಒಂದ್ಸಲ ಬಾಡಿ ಎಲ್ಲ ರಿಲ್ಯಾಕ್ಸ್ಡ್ ಅಂತ ಅನಿಸುತ್ತೆ. ಗುಡ್. ಎಸ್. ಸೊ ಇದೆಷ್ಟು ಮೋಟಿವೇಟ್ ಆಗುತ್ತೆ ಗೊತ್ತಾ ನೋಡಬೇಕಾದ್ರೆ. ಎಷ್ಟೊಂದು ಜನಕ್ಕೆ ನಾವು ಯಾವುದೇ ಯೋಗ ಕ್ಲಾಸಸ್ನ ನೋಡಿದ್ರೆ ಅಥವಾ ಯಾರೋ ಸೆಲೆಬ್ರಿಟಿ ಯೋಗ ಮಾಡೋದು ನೋಡಿದ್ರೆ ಡೆಫಿನೆಟ್ಲಿ ಒಂದು ಥಾಟ್ ಬರುತ್ತೆ, ನಾವು ಮಾಡಬೇಕು, ನಾವು ಫಿಟ್ ಆಗಿರಬೇಕು ಅಂತ. ಈಗ ಎಷ್ಟೋ ಜನ ಪ್ರೆಗ್ನೆಂಟ್ ಲೇಡೀಸು ಅಷ್ಟೇ ನನ್ನ ಚಾನಲ್ ನೋಡ್ತಿರೋ ಯಾರೇ ಆಗಿದ್ರು ನಿಮಗೂ ಒಂದು ಸಣ್ಣ ಇನ್ಸ್ಪಿರೇಷನ್ ಖಂಡಿತ ಸಿಕ್ಕಿರತ್ತೆ. ಎಸ್. ಆ್ಯಂಡ್ ಖಂಡಿತವಾಗ್ಲೂ ಇರೋದು ತೀರಾ ಕ್ಲಾಸ್ಗೆ ಹೋಗಿ ಮಾಡೋಕ್ಕಾಗಿಲ್ಲ ಅಂದ್ರೂ ಆನ್ಲೈನಲ್ಲೂ ತುಂಬ ಚೆನ್ನಾಗಿ ಹೇಳ್ಕೊಡೋವಂಥ ಟೀಚರ್ಸ್ ಇದ್ದಾರೆ. ಅದನ್ನು ಕೂಡ ಮನೆಯಲ್ಲಿ ಖಂಡಿತ ಮಾಡ್ಬೋದು. ತೀರಾ ಯೋಗ ಬಗ್ಗೆ ಏನು ನಾಲೆಡ್ಜೇ ಇಲ್ಲ ಅನ್ನೋಂಥವ್ರು ಒಂಚೂರು ಕ್ಲಾಸ್ಗೆ ಹೋದ್ರೂ ಬೆಟರ್. ಇನ್ನೊಂದು ಇದು ಎಲ್ಲರೂ ಹೇಳೋದು ನೋಡಿರ್ಬೋದು. ಸೊ ತುಂಬ ಹೆಲ್ಪ್ಫುಲ್ ಇದು ಬಟರ್ಫ್ಲೈ ಪೋಸ್ಚರು. ಇದೂ ಅಷ್ಟೇ ಒಂದು 25 ಕೌಂಟು. ಪ್ರೆಗ್ನೆಂಟ್ ಆಗಿಲ್ಲದೆ ಇರ್ಬೇಕಾದ್ರೆ ಇದು ಪೂರ್ತಿ ಕಾಲೆರಡು ನೆಲಕ್ಕೆ ತಾಗೋಷ್ಟು ಫಾಸ್ಟಾಗಿ ಮಾಡ್ಬೋದಾಗಿತ್ತು. ಈಗ ಅಷ್ಟೊಂದು ಇಂಟೆನ್ಸಿಟಿಲಿ ಮಾಡ್ತಾ ಇಲ್ಲ, ಲೈಟಾಗಿ ತುಂಬ ಲೈಟಾಗೂ ಅಲ್ಲ. ಈಗ ಜಿಮ್ ಆಗಿರ್ಬೋದು, ಯೋಗ ಆಗಿರ್ಬೋದು, ನಾವು ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆ ಈಗ 100 ನಾವು ಮಾಡ್ತಿದ್ವಿ ಅಂತ ಅಂದರೆ ಈಗ ನಾನು ಅಥವಾ ಒಂದು 60%ವರೆಗೂ ಎಫರ್ಟ್ ಹಾಕ್ಬಿಟ್ಟು ಮಾಡ್ತೀನಿ. ಪೂರ್ತಿ ಹಾಕಿ ಮಾಡಿದ್ರೂ ಏನೂ ಆಗಲ್ಲ. ನಾನು ಸೇಫ್ಟಿಗೆ ಅಷ್ಟೇ. ಕರೆಕ್ಟ್. ಅಂದರೆ ಇಲ್ಲಿ ಇವಾಗ ಪಕ್ಕದಲ್ಲೇ ಯಾರಾದರೂ ಟ್ರೈನರ್ ಇದ್ದರು ಅಥವಾ ಯೋಗ ಟೀಚರ್ ಇದ್ದರು ಅಂದರೆ ಮಾಡಿಬಿಡ್ಬೋದು ಅವಾಗ. ಸೊ ಈಗ ನಾನೇ ಮನೇಲಿ ಮತ್ತು ನಮ್ಮ ಅಪಾರ್ಟ್ಮೆಂಟ್ ಜಿಮ್ಮಲ್ಲಿ ನಾನೇ ಮಾಡ್ಕೊಳ್ಳೋದ್ರಿಂದ ಜಸ್ಟ್ ಒಂದು ಸೇಫ್ಟಿ ಪ್ರಿಕಾಷನ್ಗೆ ಅಂತ ನಾನು ಏನೊಂದು 75% ಅಂದರೆ 90% ಎಫರ್ಟ್ ಹಾಕಿ ಮಾಡ್ತಿದ್ದೆ.
ಈಗ ಒಂದು 60% ಎಫರ್ಟ್ ಹಾಕಿ ಅದು ಸೇಫಾಗಿ ಮಾಡ್ತೀನಿ ಅಷ್ಟೇ. ಸೊ ಇದೊಂದು ತುಂಬ ಎಫೆಕ್ಟಿವ್ ಆಗಿರೋ ಪೋಸ್ಚರು 3rd ಟ್ರೈಮಿಸ್ಟರಲ್ಲಿ. ಇನ್ನೊಂದು ತುಂಬ ಜನಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀರಾ? ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ಸ್ವಲ್ಪ ಅಟ್ಲೀಸ್ಟ್ ನಾವು ಮಾಡಿದ್ದಕ್ಕೆ ಬೆವರು ಬರಬೇಕು. ಏನೂ ಬಂದಿಲ್ಲ ಅಂದರೆ ನಮ್ಮ ಬಾಡಿಗೇನು ತಾಕ್ದಂಗೆ ಆಗಲ್ಲ. ತುಂಬ ಏದುಸಿರು ಬರೋಷ್ಟಲ್ಲ, ಬಟ್ ಒಂದು ರೇಂಜ್ಗೆ. ಅದಕ್ಕೆ ಸೊ ಇದು ನಮಗೆ ಸ್ಕೂಲಲ್ಲೆಲ್ಲ ಪನಿಷ್ಮೆಂಟ್ ಕೊಡ್ತಿದ್ರು, ನಿಮಗೆ ನೆನಪಿದೆ ಅಲ್ವಾ? ಈ ಡಕ್ ವಾಕ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಸೊ ಇದು ಅಷ್ಟೇ, ನಮ್ಮ 3rd ಟ್ರೈಮಿಸ್ಟರಲ್ಲಿ ಈ ಥರ ಮಾಡೋದ್ರಿಂದ ಸೊ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆ್ಯಕ್ಚುಲಿ ಹಿಂದೆ ತಿರ್ಕೊಂಡು ಹಿಂದೆ ಹೋಗಬೇಕು, ನಾನು ಹೀಗೆ ಹೋಗ್ತಾ ಇದ್ದೀನಿ ಕ್ಯಾಮ್ರಾಗೋಸ್ಕರ ಅಂತ ಹೇಳಿ ನನಗೆ ಅಭ್ಯಾಸ ಇದೆ. ಅದಕ್ಕೆ ತೀರ ಈ ಥರ ಮಾಡ್ಕೊಂಡು ಹೋಗೋಕ್ಕಾಗದೇ ಇರೋರ್ಗೂ ಕೂಡ ಅಲ್ಲೇ ಕೂತ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಜಸ್ಟ್ ಹಿಂಗೆ ಕಾಲು ಆಡಿಸಿದ್ರು ಸಾಕು. ಓಕೆ. ಇದೆಲ್ಲ ನೋಡೋಕ್ಕೆ ಅಥವಾ ಮನೇಲಿರೋಂಥ ತಾಯಿಯಂದ್ರಿಗೆ ಅವ್ರಿವ್ರಿಗೆಲ್ಲ ಏನಪ್ಪ ಹಿಂಗೆಲ್ಲ ಮಾಡ್ತಿದ್ರೆ, ಮಗುಗೆಲ್ಲ ತಿರ್ಚಿ ಇದಾದಂಗೆ ಆಗಲ್ವಾ ಅದು ಅನ್ನೋ ಥರ? ಡೆಫಿನೆಟ್ಲಿ ಆಗೋದಿಲ್ಲ. ಯಾಕೆಂದರೆ ಇದು ನಾವು ಯಾವಾಗ ಈ ಕಾಲನ್ನ ಹೀಗೆ ಇಟ್ಕೊಂಡು ಮಾಡ್ತಿದ್ದೀವಿ, ಹೊಟ್ಟೆಗೆ ಅದು ಎಲ್ಲೂ ಇದು ಬೀಳಲ್ಲ. ಎಸ್. ಸೊ ಇದೊಂದು ಮಾಡ್ತೀನಿ. ಕೊನೆಯದಾಗಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಾನು ಡೈಲಿ ಮಾಡೋಂಥದ್ದು ಇದು ಅಷ್ಟೇ. ಇದೆಲ್ಲ ಮುಂಚೆ ನಮ್ಮ ಇಂಡಿಯನ್ ಕಮೋಡಿ ಹೀಗೆ ಇದ್ದಿದ್ದು, ನಾವು ಇದನ್ನೆಲ್ಲ ಬಿಟ್ಟು ಈಗ ಯಾರು ಈ ಥರ ಕೂತ್ಕೊಳ್ಳೋಕ್ಕಾಗಲ್ಲ. ಹೌದು. ಸೊ ಇದನ್ನ ಮಾಲಾಸನ ಅಂದರೆ ಗಾರ್ಲ್ಯಾಂಡ್ ಪೋಸ್ ಅಂತ ಕರೀತಾರೆ. ಅದೇ ಥರದ್ದೊಂದು ಪೋಸು, ಬಟ್ ಇಟ್ಸ್ ವೆರಿ ಗುಡ್. ಏನೇನು ಬೆನಿಫಿಟ್ಸ್ ಇದು? ಇದು ನಮ್ಮ ಸೇಮ್ ನಾವು ಪ್ರೆಗ್ನೆಂಟ್ ಆಗಿರಬೇಕಾದ್ರೆ ಸೊ ನಮ್ಮ ಪೆಲ್ವಿಕ್ ಫ್ಲೋರ್ ಏನಿರುತ್ತೆ, ಲೋವರ್ ಬಾಡಿ ಏನಿರುತ್ತೆ, ಸ್ಟ್ರೆಚ್ ಆಗುತ್ತೆ, ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಅಲ್ಲಿಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆದ ಹಾಗೆ ಆಕ್ಸಿಜನ್ ಸಪ್ಲೈ ಜಾಸ್ತಿ ಆಗುತ್ತೆ. ಸೊ ನ್ಯಾಚುರಲ್ ಡೆಲಿವರಿಗೆ ಈ ಎಲ್ಲ ಎಕ್ಸಸೈಸ್ಗಳು ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ನೈಸ್. ಒಂಚೂರು ಬ್ರೆತ್ ತಗೊಂಡು ಸುಧಾರಿಸ್ಕೊಳ್ಳಿ. ಸೊ ನೋಡಿ, ಇಷ್ಟೇ ಒಂದು 10-15 ಮಿನಿಟ್ಸ್ ಮಾಡಿದ್ರೂ ಕೂಡ ನಮಗೆ ತಕ್ಕ ಮಟ್ಟಿಗೆ ಬೆವರು ಬರುತ್ತೆ, ಎಕ್ಸಸೈಸ್ ಆದಂಗೆ ಆಗುತ್ತೆ, ಯಾವುದರಲ್ಲೂ ಕೂಡ ಸುಸ್ತಾಗೋದಿಲ್ಲ. ಸೊ ಈ ಥರ ಆದಾಗ ಏನಾಗುತ್ತೆ ಅಂದರೆ ಬಾಡಿ ಫ್ಲೆಕ್ಸಿಬಲ್ ಆಗಿರುತ್ತೆ. ಆ್ಯಂಡ್ ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಅಯ್ಯೋ ಏನಪ್ಪ ಇದು ನಾನು ಪೇಷಂಟ್ ಥರ ಆಗೋಗಿದ್ದೀನಿ ಅಂತ ಅನ್ಸಲ್ಲ. ಹೌದು ನೋಡಿ, ದೇಹ ಪ್ರಕೃತಿ ಏನಿರುತ್ತೆ, ಕೆಲವ್ರದ್ದು ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಕೆಲವರು ತುಂಬ ಪುಣ್ಯವಂತರು, ಕೆಲವರು ತುಂಬಾ ಕಷ್ಟಪಡ್ತಿರ್ತಾರೆ, ಪ್ರತಿಯೊಂದಕ್ಕೂ ಕಷ್ಟಪಡ್ತಿರ್ತಾರೆ. ಆಗ ಒಂಥರ ಬೇಜಾರು ಅನಿಸುತ್ತೆ. ಬಟ್ ನಮಗೆ ಅವಕಾಶ ಇರೋ ಟೈಮಲ್ಲಿ ದಯವಿಟ್ಟು ಒಂಚೂರಾದ್ರೂ ಆ್ಯಕ್ಟಿವ್ ಆಗಿರಿ ಫಿಸಿಕಲಿ. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಡಾಕ್ಟ್ರೇ ಹೇಳ್ಬಿಟ್ಟಿದ್ದಾರೆ ಬೆಡ್ ರೆಸ್ಟು ಏನು ಮಾಡಬೇಡಿ ಅಂತ. ಏನು ಮಾಡಿ ಅದು ಒಂದು ಬಿಟ್ಟು ನಿಮಗೆ ಸಾಧ್ಯ ಆಯಿತು ಅಂದರೆ ಡಾಕ್ಟ್ರುಗಳದ್ದು ಮತ್ತು ಇನ್ಸ್ಟ್ರಕ್ಟರ್ಗಳದ್ದು ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿಕೊಂಡು ಈ ಥರ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಮಾಡ್ತಾಯಿದ್ರೆ ಮೆಂಟಲಿ ಫಿಸಿಕಲಿ ಹೆಲ್ದಿ ಆಗಿರ್ಬೋದು. ಖಂಡಿತವಾಗ್ಲೂ ಮಗು ಜೊತೆ ಒಂದು ಅಟ್ಯಾಚ್ಮೆಂಟ್ ಬೆಳೆದಿದೆಯಾ ಇವಾಗ? ಮೂಮೆಂಟ್ಸ್ ಗೊತ್ತಾಗೋದು ಆ ಥರ ಇವಾಗ ತುಂಬಾ ಅಂದರೆ ಓದಿತಾ ಇರುತ್ತೆ. ಅದು ನಂಗೆ ಆಲ್ಮೋಸ್ಟ್ 5th ಮಂತಿಂದಾನೇ ಸ್ಟಾರ್ಟ್ ಆಯಿತು. ಸೊ ಇವಾಗ ಸ್ಟ್ರಾಂಗ್ ಮೂಮೆಂಟ್ಸ್ ಎಲ್ಲ ಗೊತ್ತಾಗುತ್ತೆ. ಸೋ ಸ್ವೀಟ್ ಆಫ್ ಯು. ಆ್ಯಂಡ್ ಈ ಥರದ್ದು ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸು ಎಲ್ಲರ ಜೀವನದಲ್ಲೂ ಪ್ರೆಗ್ನೆನ್ಸಿ ಇರಲಿ ಇಲ್ಲದೆ ಇರಲಿ ಇದ್ದರೆ ಒಳ್ಳೆಯದು. ಅದು ಇದನ್ನೆಲ್ಲ ತೀರಾ ಮಾಡೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂಚೂರು ವಾಕಿಂಗ್ ಮಾಡೋದು. ಕರೆಕ್ಟ್. ಆ್ಯಂಡ್ ಸ್ಪೆಷಲಿ ಎವ್ರಿ ಮೀಲ್ ಆದಮೇಲಿಂದ ಒಂದು 10 ನಿಮಿಷ ಅಟ್ಲೀಸ್ಟ್ ವಾಕ್ ಮಾಡೋದು ಒಳ್ಳೇದು ಅಂತಾರೆ. ಬಿಕಾಸ್ ಯಾಕಂದರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಜನಕ್ಕೆ ಡಯಾಬಿಟೀಸ್ ಬರೋಂಥ ಚಾನ್ಸಸ್ ಇರುತ್ತೆ. ಹೌದು. ಆಮೇಲೆ ಅದು ಮಗುಗೂ ಬಂದುಬಿಡುತ್ತೆ ಅಂತ ಹೇಳಿಬಿಟ್ಟು ಎಲ್ರಿಗೂ ಕಾಮನಾಗಿ ಹೇಳ್ತಾರೆ. ಸೊ ಐ ಥಿಂಕ್ ಏನೂ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಅದು ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಇದು ಡಯಾಬಿಟೀಸ್ ಬರೋದು ಆ ಟೈಮಿಗೆ ಬಂದು ಹೊಟ್ಟೋಗುತ್ತಂತೆ ಕೆಲವರಿಗೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ರು ನನಗೂ. ಸೊ ನಾನು ಯಾವುದಕ್ಕೂ ಕೂಡ ಯಾವುದು ರಿಸ್ಕ್ ತಗೊಳ್ಬಾರ್ದು. ಒಂದು 10 ನಿಮಿಷ ತಾನೇ ತಿಂದ ಮೇಲೆ ವಾಕಿಂಗ್ ಮಾಡ್ಬಿಡ್ತೀನಿ ಬೆಸ್ಟ್. ಸೊ ಇದಿಷ್ಟು ಇವತ್ತಿನ ಎಪಿಸೋಡಲ್ಲಿ ಪ್ರೆಗ್ನೆಂಟ್ ಲೇಡೀಸ್ಗೆ ಒಂದು ಫಿಸಿಕಲಿ ಮೆಂಟಲಿ ಹೆಲ್ತ್ನ ಹೆಂಗೆ ನಾವು ಕೇರ್ಫುಲ್ಲಾಗಿ ಇಟ್ಕೋಬೇಕು ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ. ಇದನ್ನು ನಾವು ಎಪಿಸೋಡ್ ಅನ್ನಲ್ಲ, ವ್ಲಾಗ್ ಅಂತೀವಿ ಅಲ್ವಾ ಅಂತ? ಎಸ್. ಈ ವ್ಲಾಗಲ್ಲಿ ನೀವು ಇದನ್ನೆಲ್ಲ ತಿಳ್ಕೊಂಡಿದ್ದೀರಾ. ಎಲ್ರಿಗೂ ಒಳ್ಳೆಯದಾಗಬೇಕು. ಆ್ಯಂಡ್ ಒಂದು ಜೀವಕ್ಕೆ ಜನ್ಮ ಕೊಡ್ತಾ ಇದ್ದಾರೆ ಅಂದರೆ ಅವ್ರನ್ನ ಟ್ರೀಟ್ ಮಾಡೋ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಟ್ರೀಟ್ ಮಾಡೋದು ಒಂಥರ ದೇವ್ರ ಲೆಕ್ಕಕ್ಕೆ. ಅದೇ ಅವರ ಹರಕೆ ಹಾರೈಕೆಗಳು ಫಲಿಸುತ್ತೆ ಅಂತ.
ಸೊ ಹಾಗೆ ಆ ಹಾರೈಕೆ ಎಲ್ಲ ನಿಮಗೂ ತಲುಪಲಿ ಅಂತ ನಾನು ವಿಶ್ ಮಾಡ್ತೀನಿ. ಸೊ ಇವತ್ತಿನ ಈ ಎಪಿಸೋಡು, ಈ ವ್ಲಾಗು ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಏನು ಅನ್ನಿಸ್ತು ಕಮೆಂಟ್ಸಲ್ಲಿ ತಿಳಿಸಿ, ಓಕೆನಾ? ನಾವಿನ್ನು ಹೊರಡೋದಾ? ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀವಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.